ಸ್ನೇಹಿತರೆ, ಕೆಲವು ಅಂಗಾಂಗಗಳಿಗೆ ಬೆರಳುಗಳಿಗೆ ನೇರವಾದ ಸಂಬಂಧ ಇರುತ್ತೆ. ಆ ಅಂಗಾಂಗಗಳಿಗೆ ಯಾವುದಾದ್ರೂ ತೊಂದರೆಗಳಾದಾಗ ಬೆರಳುಗಳ ಮೂಲಕ ಆ ನೋವನ್ನು ಪರಿಹರಿಸ್ಕೋಬೋದು. ಅದನ್ನು ನಾನು ಇಲ್ಲಿ ಹೇಳ್ತೀನಿ. ಇದನ್ನು ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ನೀವೇ ಮಾಡಿಕೊಂಡು ನೋಡ್ಕೊಳ್ಬೋದು. ಈ ರೀತಿ ತೊಂದರೆಗಳಾದಾಗ ಖಂಡಿತ ಇದರಿಂದ ಪ್ರಯೋಜನ ಆಗುತ್ತೆ. ನೀವು ಒಮ್ಮೆ ಪ್ರಯತ್ನಪಟ್ಟು ನೋಡಿ. ನಮ್ಮ ಕೈ ನಮ್ಮ ಶ್ವಾಸಕೋಶಕ್ಕೆ ಸಂಪರ್ಕ ಹೊಂದಿದೆ. ನಿಮ್ಮ ಹೃದಯ ಬಡಿತ ಹೆಚ್ಚಿದ್ದರೆ, ಅಂದರೆ ಸ್ಪೀಡಾಗಿ ಮಾಡಿದಾಗ ಡಬ ಡಬ ಅನ್ನುತ್ತಲ್ಲ, ಆ ಥರ ಆದಾಗ ಹೆಬ್ಬೆರಳಿಗೆ ಮಸಾಜ್ ಮಾಡಿ ಮತ್ತು ನಿಧಾನವಾಗಿ ಎಳೀರಿ. ಅಕಸ್ಮಾತ್ ನೆಟ್ಗೆ ಬಂದರೆ ಬರಲಿ. ಇದು ನಿಮಗೆ ವಿಶ್ರಾಂತಿ ಕೊಡುತ್ತೆ. ತೋರ್ಬೆರಳು, ಈ ಬೆರಳು ಜಠರ ಹಾಗೂ ಕರುಳಿನ ಪ್ರದೇಶದೊಂದಿಗೆ ಸಂಪರ್ಕ ಹೊಂದಿದೆ. ಹೊಟ್ಟೆಯಲ್ಲಿ ನೋವಿದ್ದರೆ ಈ ಬೆರಳನ್ನ ಮೃದುವಾಗಿ ಉಜ್ಜಿದ್ರೆ, ಮಸಾಜ್ ಮಾಡಿದ್ರೆ ನೋವು ಮಾಯ ಆಗುತ್ತೆ. ಮಧ್ಯದ ಬೆರಳು, ಇದು ರಕ್ತ ಪರಿಚಲನೆ ವ್ಯವಸ್ಥೆಯೊಂದಿಗೆ ಸಂಪರ್ಕ ಹೊಂದಿದೆ. ಒಂದು ವೇಳೆ ನೀವು ತಲೆ ತಿರುಗೋದು ಅಥವಾ ಒಂಥರ ಆತಂಕ ಆಗೋದು, ಉದ್ವೇಗ ಆಗೋದು, ಭಯ ಆಗೋದು, ಆ ಥರ ಎಲ್ಲ ಆಗ್ತಾಯಿದ್ರೆ ಅದಕ್ಕೆ ತ್ವರಿತ ಪರಿಹಾರಕ್ಕಾಗಿ ಈ ಬೆರಳನ್ನು ಮಸಾಜ್ ಮಾಡಿ. ಅನಾಮಿಕ, ರಿಂಗ್ ಫಿಂಗರ್ ಅಂತೀವಲ್ಲ, ಅದು ಉಂಗುರ ಹಾಕ್ಕೊಳ್ತೀವಲ್ಲ ಆ ಬೆರಳು, ಇದು ನಮ್ಮ ಮನಸ್ಥಿತಿ ಜೊತೆಗೆ ಸಂಪರ್ಕ ಹೊಂದಿದೆ. ಕೆಲವು ಕಾರಣದಿಂದ ನಮಗೆ ಒಂಥರ ಬೇಸರ ಆಗ್ತಾ ಇರೋದು, ಒಂಥರ ತಳಮಳ ಆಗೋದು, ಈ ರೀತಿ ಎಲ್ಲ ಆದಾಗ ಇದನ್ನು ನಿಧಾನವಾಗಿ ಮಸಾಜ್ ಮಾಡಿಬಿಟ್ಟು ಅದನ್ನು ಎಳೆದು ನೆಟ್ಟಿಗೆ ಬಂದರೆ ನೆಟ್ಟಿಗೆ ತೆಗೆಯೋದು ಮಾಡಿದ್ರೆ ಒಂಥರ ಸಮಾಧಾನ ಆಗುತ್ತೆ. ಆತಂಕ ಎಲ್ಲನೂ ಕಡಿಮೆ ಆಗುತ್ತೆ, ಮನಸ್ಥಿತಿ ಸುಧಾರಿಸುತ್ತೆ. ಲಿಟ್ಲ್ ಫಿಂಗರು, ಕಿರುಬೆರಳು, ಪುಟಾಣಿ ಬೆರಳು, ಇದು ಮೂತ್ರಪಿಂಡ ಮತ್ತು ತಲೆಗೆ ಸಂಬಂಧಿಸಿದೆ. ಯಾವಾಗಲಾದ್ರೂ ಅಕಸ್ಮಾತ್ ತಲೆನೋವು ಬಂದರೆ ಈ ಕಿರುಬೆರಳನ್ನು ನಿಧಾನಕ್ಕೆ ಮಸಾಜ್ ಮಾಡಿ ಒತ್ತಿ ಹಿಡೀರಿ. ಇದರಿಂದ ತಲೆನೋವು ಕಡಿಮೆ ಆಗುತ್ತೆ. ಬೇರೆ ಯಾವುದೇ ರೀತಿಯ ಕಾಯಿಲೆಗಳಿಲ್ಲದೇನೆ ಯಾವಾಗಲಾದ್ರೂ ಒಂದೊಂದು ಸತಿ ತುಂಬ ಹೊತ್ತು ಮೂತ್ರ ಮಾಡ್ದೇ ತಡೆ ಹಿಡ್ಕೊಂಡಿದ್ರೆ ಒಂಥರ ತಟ್ಟಿಸಿ ಹೋಗುತ್ತೆ, ಮತ್ತೆ ಹೋಗೋಣ ಅನಿಸುತ್ತೆ, ಸ್ವಲ್ಪನೇ ಹೋಗುತ್ತೆ. ಆ ಥರ ಎಲ್ಲ ಆದಾಗ ಈ ಬೆರಳನ್ನು ಮಸಾಜ್ ಮಾಡಿದ್ರೆ ಅದಕ್ಕೂ ಸಹ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಇದು ಕಿಡ್ನಿ ಹೆಲ್ತ್ಗೆ ಇದು ಒಂದು ಒಳ್ಳೆಯ ಎಕ್ಸಸೈಸು, ಅದಕ್ಕೆ ಸ್ಟ್ರೆಂತ್ ಕೊಡೋವಂಥ ಎಕ್ಸಸೈಸು. ಇದೆಲ್ಲ ಮಾಡಿ ನೋಡಿ ಮತ್ತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಹಾಕಿ. ನಮಸ್ಕಾರ.